ಕೃಷ್ಣ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಫ್ರೆಂಡ್ಸ್, ಇವತ್ತಿನ ಒಂದು ಟಾಪಿಕ್ ನಿಮ್ಮ ಒಂದು ಪರ್ಸನ್, ಅವರ ಕರೆಂಟ್ ಎನರ್ಜೀಸ್, ಅವರ ಒಂದು ಏನು ಯೋಚನೆ ಮಾಡ್ತಾ ಇದ್ದಾರೆ, ಅವರ ಒಂದು ಎಮೋಷನ್ಸ್ ಏನಿದೆ, ಏನು ಭಾವನೆಗಳಿದೆ, ಏನು ಫೀಲಿಂಗ್ಸ್ ಇದೆ ನಿಮ್ಮ ಬಗ್ಗೆ, ಏನು ಥಿಂಕ್ ಮಾಡ್ತಾ ಇದ್ದಾರೆ, ಏನು ಕಮಿಟ್ಮೆಂಟ್ ಕೊಡ್ತಾರಾ, ಕೊಡೋದಿಲ್ವಾ, ವಾಪಸ್ ಬರ್ತಾರಾ, ಕಾಲ್ ಮಾಡ್ತಾರಾ, ಅವರ ಒಂದು ಆ್ಯಕ್ಷನ್ಸ್ ಏನು, ಎಲ್ಲ ಪ್ರಶ್ನೆಗಳಿಗೂ ಇವತ್ತು ಈ ರೀಡಿಂಗಲ್ಲಿ ನೋಡೋಣ ಉತ್ತರ ಸಿಗುತ್ತಾ ಇಲ್ಲ ಅಂತ. ಎಸ್, ಇದು ಜನರಲ್ ರೀಡಿಂಗ್ ಆಗಿರುತ್ತೆ, ಕಲೆಕ್ಟಿವ್ ಆಗಿರುತ್ತೆ. ನಿಮ್ಮ ಜೊತೆ ರೆಸನೇಟ್ ಆದರೆ ಮಾತ್ರ ತಗೊಳ್ಳಿ. ಹಾಗೆ ಟೈಮ್ಲೆಸ್ ಆಗಿರುತ್ತೆ. ಯಾವಾಗ ಸ್ಕ್ರೀನ್ ಮೇಲೆ ನೋಡ್ತೀರಾ ಆವಾಗ ಇದು ನಿಮಗೆ ರೆಸನೇಟ್ ಆಗುವಂಥದ್ದು. ಸೊ ಯಾರೆಲ್ಲ ನಿಮಗೆ ನೆಗೆಟಿವ್ ಆಗಿ ಹೇಳ್ತಾರೆ, ನೆಗೆಟಿವ್ ಆಗಿ ಮಾತಾಡ್ತಾರೆ, ಡಿಮೋಟಿವ್ ಮಾಡ್ತಾರೆ, ಅದೆಲ್ಲವನ್ನು ನೀವು ಇಗ್ನೋರ್ ಮಾಡ್ತಾ ನೀವು ಪಾಸಿಟಿವ್ ಆಗಿ ಈ ಒಂದು ವಿಡಿಯೋನ ನೋಡಿ, ಪಾಸಿಟಿವ್ ಮೈಂಡ್ಸೆಟ್ಟಿಂದ ಈ ಒಂದು ವಿಡಿಯೋನ ನೋಡ್ತಾ, ಈ ಒಂದು ರೀಡಿಂಗ್ನ ನೋಡಿ, ಡೆಫಿನೆಟ್ಲಿ ನಿಮಗೆ ಇದು ರೆಸನೇಟ್ ಆಗುತ್ತೆ ಅಂತ ಹೇಳ್ತಾ ಲೆಟ್ ಸ್ಟಾರ್ಟ್ ದ ರೀಡಿಂಗ್. ಅಗೇನ್ ಐ ಆಮ್ ಟೆಲ್ಲಿಂಗ್, ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮ್ಮ ಜೊತೆ ರೆಸನೇಟ್ ಆದರೆ ಮಾತ್ರ ತಗೊಳ್ಳಿ. ಓಪನ್ ಮೈಂಡೆಡಿಂದ ಈ ರೀಡಿಂಗ್ ನೋಡಿ, ಟೇಕ್ ವಾಟ್ ರೆಸನೇಟ್ಸ್ ಟು ಯು. ಲೆಟ್ ಸ್ಟಾರ್ಟ್ ದ ರೀಡಿಂಗ್. ನಿಮ್ಮ ಪರ್ಸನ್ ಅವರ ಹೆಸರನ್ನು 3 ಬಾರಿ ಹೇಳ್ಕೊಳ್ಳಿ ಅಥವಾ ಅವ್ರನ್ನ ವಿಜುವಲೈಸ್ ಮಾಡಿ, ಸೊ ದಟ್ ಈ ಒಂದು ರೀಡಿಂಗಲ್ಲಿ ಅವರ ಒಂದು ಎನರ್ಜೀಸ್ಗೆ ನೀವು ಕನೆಕ್ಟ್ ಆಗ್ತೀರಾ. ಓಕೆ, ಐ ಥಿಂಕ್ ಇಲ್ಲಿ ಕೆಲವ್ರಿಗೆ ಯೆಲ್ಲೋ ಕಲರ್ ಈಸ್ ಫೇವ್ರೆಟ್ ಕಲರ್ ಅಂದ್ಕೊಳ್ತೀನಿ. ಓಕೆ, ಈ ಪರ್ಸನ್ ತುಂಬ ಓವರ್ ಥಿಂಕ್ ಮಾಡ್ತಾ ಇದ್ದಾರೆ ಅಂತ ಹೇಳಬಹುದು. ನಿನ್ನೆ ನೈಟಿಂದ ನಿಮ್ಮ ಬಗ್ಗೆನೇ ತುಂಬ ಓವರ್ ಥಿಂಕ್ ಮಾಡ್ತಾ ಇದ್ದಾರೆ. ಲೈಫಲ್ಲಿ ಏನು ಮಾಡೋಕ್ಕಾಗ್ತಾ ಇಲ್ಲ ಅನ್ನೋ ಒಂದು ಓವರ್ ಥಿಂಕ್ ಮಾಡ್ತಾ ಇದ್ದಾರೆ ಅಂತ ಹೇಳಬಹುದು. ಅತಿಯಾಗಿ ಇಲ್ಯೂಷನಲ್ಲಿದ್ದಾರೆ ಅಂತ ಹೇಳಬಹುದು. ದಟ್ ಎಷ್ಟು ಬೇಕೋ ಅಷ್ಟು ಯೋಚನೆ ಮಾಡ್ತಾ ಇರಲ್ಲ ಇವರು, ಅತಿಯಾಗಿ ಮಾಡ್ತಾ ಇದ್ದಾರೆ ಅಂತ ಹೇಳಬಹುದು. ತುಂಬಾ ಲೈಕ್ ತುಂಬ ಕಾಂಪ್ಲಿಕೇಟ್ ಮಾಡ್ಕೊಳ್ತಾರೆ. ಸಿಂಪಲ್ ಆಗಿರುವಂತಹ ಒಂದು ಸಿಚುವೇಶನ್ಸ್ನೂ ಕೂಡ ಇವರು ಕಾಂಪ್ಲಿಕೇಟ್ ಮಾಡ್ಕೊಳ್ತಾರೆ. ಆ್ಯಂಡ್ ಇಲ್ಲಿ ಥರ್ಡ್ ಪಾರ್ಟಿ ಎನರ್ಜಿ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ ನನಗೆ. ಎಸ್, ಆ್ಯಂಡ್ ಆ ಒಂದು ಥರ್ಡ್ ಪಾರ್ಟಿಯಿಂದ ನಿಮ್ಮ ಒಂದು ರಿಲೇಷನ್ಶಿಪ್ ಮುಂದುವರಿಯೋದಕ್ಕೆ ತುಂಬ ಅಡ್ಡಿ ಆತಂಕಗಳ ಎದುರಾಗ್ತಾ ಇದೆ, ಅಬ್ಸ್ಟ್ಯಾಕಲ್ಸ್ ಎದುರಾಗ್ತಾ ಇದೆ. ಮೈಟ್ ಬಿ ಇಲ್ಲಿ ಫ್ಯಾಮಿಲಿ ಕಡೆಯಿಂದ ಇಶ್ಯೂಸ್ ಆಗಿರ್ಬೋದು. ಫ್ಯಾಮಿಲಿನೇ ಇಲ್ಲಿ ನಿಮ್ಮ ಒಂದು ಪ್ರೀತಿಗೆ ಅಪೋಸ್ ಆಗಿ ನಿಂತ್ಕೊಂಡಿರಬಹುದು. ಆ್ಯಂಡ್ ಈ ಪರ್ಸನ್ಗೆ ಕೆಲವ್ರಿಗೆ ಇಲ್ಲಿ ಲೈಕ್ ಹೆಲ್ತ್ ಇಶ್ಯೂಸ್ ಕೂಡ ನಡೀತಾ ಇದೆ ಅಂತ ಹೇಳ್ಬೋದು. ಹೆಲ್ತ್ ಪ್ರಾಬ್ಲಮ್ಸ್ ಆಗ್ತಾ ಇದೆ ಅಂತ ಹೇಳ್ಬೋದು. ಮೈಟ್ ಬಿ ತುಂಬ ಓವರ್ ಥಿಂಕ್ ಮಾಡೋದ್ರಿಂದ ಈ ಪರ್ಸನ್ಗೆ ತುಂಬ ಫಿಸಿಕಲಿ ಕೂಡ ತುಂಬ ಹೆಲ್ತ್ ಇಶ್ಯೂಸ್, ಹೆಲ್ತ್ ಅಪ್ಸೆಟ್ ಆಗ್ತಾನೇ ಇದೆ ಅಂತ ಹೇಳಬಹುದು. ತುಂಬ ನೆಗೆಟಿವ್ ಎನರ್ಜೀಸ್ ಈ ಒಂದು ಪರ್ಸನ್ಗೆ ಇಂಪ್ಯಾಕ್ಟ್ ಆಗಿದೆ ಅಂತ ಹೇಳಬಹುದು. ಈವನ್ ಕೈಂಡ್ ಆಫ್ ಬ್ಲ್ಯಾಕ್ ಮ್ಯಾಜಿಕ್ಸ್ ಕೂಡ ಆಗಿದೆ ಅಂತ ಹೇಳಬಹುದು. ವೈ? ಬಿಕಾಸ್ ನನಗಿಲ್ಲಿ ಈ ಪರ್ಸನ್ ರೀಡಿಂಗ್ ಮಾಡೋವಾಗ ಐ ಆಮ್ ಫೀಲಿಂಗ್ ವೆರಿ negative energies are impacting, like I'm feeling that vibration strong to that person. ಸೊ ಅದಕ್ಕೋಸ್ಕರ ಹೇಳಿದೆ. ಆ್ಯಂಡ್ ಎಸ್, ಈ ಒಂದು ಪರ್ಸನ್ಗೆ ಒಂದು ಬ್ಲ್ಯಾಕ್ ಮ್ಯಾಜಿಕ್ ಮುಖಾಂತರ ಅಥವಾ ಸಮ್ ನೆಗೆಟಿವ್ ಎನರ್ಜೀಸ್ ಮುಖಾಂತರ ನಿಮ್ಮಿಬ್ಬರನ್ನ ದೂರ ಇಡೋದಕ್ಕೆ ಪ್ರಯತ್ನ ಪಡ್ತಾ ಇರೋದು ಕೆಲವೊಂದಷ್ಟಿದೆ. ಈ ಒಂದು ಪರ್ಸನ್ ಥರ್ಡ್ ಪಾರ್ಟಿಯಿಂದ ಅಥವಾ ಫ್ಯಾಮಿಲಿಯಿಂದ ಎಲ್ಲರಿಂದ ದೂರ ಆಗಿ ನಿಮ್ಮ ಹತ್ರಕ್ಕೆ ಬರಬೇಕು ಅಂತ ತುಂಬ ಟ್ರೈ ಮಾಡಿದ್ರೂ ಸಮ್ ಎನರ್ಜೀಸ್ ಆರ್ ನಾಟ್ ಅಲವಿಂಗ್. ಕೆಲವೊಂದಷ್ಟು ಎನರ್ಜೀಸ್ ಅವ್ರನ್ನ ಅಲೋ ಮಾಡೋಕ್ಕೆ ಬಿಡ್ತಾ ಇಲ್ಲ. ಮುಂಚೆ ತುಂಬ ಪ್ರೀತಿ ಇತ್ತು, ಬಟ್ ಸ್ಟಿಲ್ ನಿಮ್ಮ ಜೊತೆ ತುಂಬ ರೂಡ್ ಆಗ್ತಾ ಇದ್ದಾರೆ. ಮಾತಾಡ್ತಾರೆ, ಎಲ್ಲ ಹೇಳಿಬಿಡ್ತಾರೆ, ಆಮೇಲೆ ಯೋಚನೆ ಮಾಡ್ತಾರೆ, ವೈ ಐ ಆಮ್ ಲೈಕ್ ದಿಸ್, ನನಗೆ ಯಾಕೆ ಈ ಥರ ಆಗ್ತಾಯಿದೆ, ನನಗೆ ಯಾಕೆ ಹೀಗಾಗಿದೆ, ನಾನು ಯಾಕೆ ಈ ಥರ ಆಡ್ತಾ ಇದ್ದೀನಿ ಅಂತ ಅವರಷ್ಟಕ್ಕೆ ಅವರೇ ಯೋಚನೆ ಮಾಡ್ತಾರೆ. ಬಟ್ ದ ಆ್ಯಕ್ಚುಲ್ ರೀಸನ್ ದಿಸ್ ಪರ್ಸನ್ ಇಂಪ್ಯಾಕ್ಟೆಡ್. ಸೊ ಆ್ಯಂಡ್ ಇಲ್ಲಿ ಕೆಲವ್ರಿಗೆ ನಿಮಗೂ ಕೂಡ ಮೈಂಡ್ ಡೈವರ್ಟ್ ಮಾಡ್ತಾ ಇದ್ದಾರೆ ನಿಮ್ಮ ಫ್ಯಾಮಿಲಿಯಲ್ಲಿ ಅಂತ ಹೇಳ್ಬೋದು, ನಿಮ್ಮ ಫ್ರೆಂಡ್ ಸರ್ಕಲ್ ಇರ್ಬೋದು. ನೋಡು, ಲೈಕ್ ನಿಮಗೂ ಹೇಳ್ತಾ ಇರ್ಬೋದು, ಅವ್ರಿಗೂ ಹೇಳ್ತಾ ಇರಬಹುದು, ಬಿಟ್ಟು ಹೋದವ್ರು ಹೋದರು ಅಥವಾ ದೂರ ಎಷ್ಟು ಇರ್ತೀರಾ ಅಷ್ಟು ನಿಮಗೂ ಒಳ್ಳೆಯದು, ಅವ್ರಿಗೂ ಒಳ್ಳೆಯದು ಅಂತ ನಿಮಗೆ ಹೇಳ್ತಾ ಇರಬಹುದು ಅಥವಾ ಅವ್ರಿಗೂ ಹೇಳ್ತಾ ಇರಬಹುದು. ಇಲ್ಲಿ ನಿಮಗೂ ಮ್ಯಾನಿಪ್ಯುಲೇಟ್ ಮಾಡೋದಕ್ಕೆ ತುಂಬ ಜನ ಬರ್ತಾ ಇದ್ದಾರೆ. ಬಟ್ ನೀವು ತುಂಬ ಸ್ಟ್ರಾಂಗ್ ಆಗಿದ್ದೀರಾ, ನಿಮ್ಮ ಎನರ್ಜೀಸ್ ತುಂಬ ಸ್ಟ್ರಾಂಗ್ ಆಗಿದೆ. ಸೊ ನಿಮಗೆ ಇಂಪ್ಯಾಕ್ಟ್ ಆಗ್ತಾ ಇಲ್ಲ. ಬಟ್ ನಿಮ್ಮ ಪರ್ಸನ್ ತುಂಬ ಎಮೋಷ್ನಲಿ ವೀಕ್ ಆಗಿದ್ದಾರೆ, ಎಮೋಷ್ನಲಿ ಡಿಪೆಂಡ್ ಆಗಿದ್ದಾರೆ. ಅದಕ್ಕೋಸ್ಕರ ಅವ್ರಿಗೆ ಇಂಪ್ಯಾಕ್ಟ್ ಆಗ್ತಾ ಇದೆ. ಇಲ್ಲಿ ಈ ಒಂದು ಪರ್ಟಿಕ್ಯುಲರ್
ಎನರ್ಜೀಸ್ ಕೆಲವರಿಗೆ ಅಷ್ಟೇ ಅಪ್ಲೈ ಆಗುತ್ತೆ. ಯಾರಿಗೆ ರೆಸನೇಟ್ ಆಗುತ್ತೆ ಅವ್ರು ತೊಗೊಳ್ಳಿ. ಬಟ್ ಬಿ ಪಾಸಿಟಿವ್ ಮೈಂಡ್ಸೆಟ್ಟಿಂದ ಈ ಒಂದು ರೀಡಿಂಗ್ ನೋಡಿ. ಪ್ರತಿಯೊಂದು ಎನರ್ಜಿನೂ ಎಲ್ಲವೂ ನೆಗೆಟಿವ್ ಎನರ್ಜೀಸ್ ಏನೆಲ್ಲ ಇರುತ್ತೆ ಅದು ಎವಿಲ್ ಐ ಇರ್ಬೋದು, ಕಣ್ದೃಷ್ಟಿ ಇರ್ಬೋದು, ಬ್ಲ್ಯಾಕ್ ಮ್ಯಾಜಿಕ್ ಇರ್ಬೋದು, ಪ್ರತಿಯೊಂದು ಡಿಸ್ಟ್ರಾಯ್ ಆಗುತ್ತೆ. ಯಾವುದೇ ಒಂದು ಎನರ್ಜೀಸ್ ಇದ್ರೂ ಒಂದು 2 ಮಂತ್ಸ್ 3 ಮಂತ್ಸ್ ಅದರ ಶಕ್ತಿ ಅಷ್ಟೇ ಇರೋದು. ಸೊ ಜಾಸ್ತಿ ಭಯ ಪಡಬೇಡಿ, ಖಂಡಿತ ಎಲ್ಲ ಒಳ್ಳೆಯದಾಗುತ್ತೆ. ಆ್ಯಂಡ್ ಈ ಒಂದು ಪರ್ಸನ್ ಮೆಡಿಟೇಷನ್ ಮಾಡೋದಕ್ಕೂ ಟ್ರೈ ಮಾಡ್ತಾ ಇದ್ದಾರೆ, ಬಟ್ ನಾಟ್ ಪಾಸಿಬಲ್. ಸೊ ಇವ್ರಿಗೆ ಯಾವುದೇ ಒಂದು ಒಳ್ಳೆ ಕಾರ್ಯಗಳನ್ನು ಮಾಡ್ಕೋಬೇಕು ಅಂದ್ರೂ, ಒಳ್ಳೆ ಕೆಲಸ ಮಾಡಬೇಕು ಅಂದ್ರೂ ತುಂಬ ಅಬ್ಸ್ಟ್ಯಾಕಲ್ಸ್, ಅಡ್ಡಿ ಆತಂಕಗಳು ಬರ್ತಾ ಇದೆ ಅಂತ ಹೇಳ್ಬೋದು. ಆ್ಯಂಡ್ ಈ ಪರ್ಸನ್ಗೆ ತುಂಬ ಸಾಲಗಳಲ್ಲಿ ಸಿಕ್ಕಾಕೊಂಡಿದ್ದಾರೆ ಅಂತ ಹೇಳ್ಬಹುದು. ಬಹುಶಃ ನಿಮ್ಮ ಜೊತೆ ಕನೆಕ್ಟ್ ಆಗಿದ್ದಾಗ, ನಿಮ್ಮ ಜೊತೆ ಕಾಂಟ್ಯಾಕ್ಟಲ್ಲಿದ್ದಾಗ, ಅಥವಾ ನಿಮ್ಮ ಜೊತೆ ಇರುವಂತಹ ಸಂದರ್ಭದಲ್ಲೂ ಕೂಡ ಸ್ವಲ್ಪ ಮಟ್ಟಿಗೆ ಸಾಲ ಅನ್ನೋದಿತ್ತು. ಸೊ ಅದನ್ನು ಹೇಗೋ ಮಾಡಿ ನಿಮ್ಮಿಂದನೂ ಕೆಲವೊಂದಷ್ಟು ದುಡ್ಡಿನ ಸಹಾಯ ತೊಗೊಂಡು ತೀರಿಸ್ಕೊಂಡಿದ್ದಾರೆ. ಬಟ್ ಅದಾದಮೇಲೂ ಕೂಡ, ನಿಮ್ಮಿಂದ ನೋ ಕಾಂಟ್ಯಾಕ್ಟ್ ಆದಮೇಲೂ ಕೂಡ ತುಂಬಾ ಸಾಲವನ್ನು ಆಗಿದೆ ಅಂತ ಹೇಳ್ಬೋದು. ಎಷ್ಟು ಸಾಲ ಅಂದರೆ ಅವ್ರು ಯಾರೆಷ್ಟೇ ದುಡ್ಡು ಕೊಟ್ಟರು ಅದು ತೀರ್ಸೋಕ್ಕಾಗೋದಿಲ್ಲ, ಅಷ್ಟೊಂದು ಸಾಲ ಈ ಒಂದು ಪರ್ಸನ್ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಬಿಕಾಸ್ ಮೈಟ್ ಬಿ ಇಲ್ಲಿ ದಟ್ ಅವರನ್ನು ಅವ್ರು ಬ್ಯುಸಿ ಮಾಡ್ಕೊಳ್ಳೋದಕ್ಕೆ ಏನೋ ಒಂದು ಟ್ರೈ ಮಾಡೋದಕ್ಕೆ ಹೋಗ್ತಾರೆ. ಮೈಟ್ ಬಿ ಇಲ್ಲಿ ಬಿಸ್ನೆಸ್ ಅಂತ ಸ್ಟಾರ್ಟ್ ಮಾಡಿದ್ರು, ಅಲ್ಲೂ ಕೈ ಸುಟ್ಕೊಂಡ್ರು. ಆ್ಯಂಡ್ ಓವರಾಲ್ ಇವರು ಯಾವೊಂದು ಆರ್ಥಿಕದಲ್ಲೂ ಸುಧಾರಿಸಬಾರ್ದು, ಲೈಕ್ ಸಂಬಂಧಗಳಲ್ಲೂ ಸುಧಾರಿಸಬಾರ್ದು ಅಂತ ಕೆಲವರು ತುಂಬ ಪ್ರಯೋಗಗಳನ್ನು ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಮುಂಚೆ ಇವರು ತುಂಬಾ ಎಲ್ಲ ರೀತಿಲೂ ವೆಲ್ ಸೆಟಲ್ಡ್ ಅಥವಾ ತುಂಬ ಒಂದು ಇರುವಂಥವರಾಗಿದ್ದರು. ಒಂದು ಕೆಲಸ, ಒಂದು ದುಡ್ಡು ಎಲ್ಲ ರೀತಿಲೂ ಸರಿಯಾಗಿದ್ದರು. ಬಟ್ ಆ್ಯಸ್ ನಾವು ನೋಡಿ ಕಣ್ದೃಷ್ಟಿಗಳಾಗ್ತಾನೆ ಇರುತ್ತೆ. ಸೊ ಅದರಿಂದ ಅವ್ರಿಗೆ ಹೊರಗೆ ಬರೋಕ್ಕಾಗದೆ ತುಂಬ ಇಂಪ್ಯಾಕ್ಟ್ ಆಗಿದ್ದಾರೆ ಅಂತ ಹೇಳಬಹುದು. ಆ್ಯಂಡ್ ಇಲ್ಲಿ ನನಗೆ ಎಲ್ ಲೆಟರ್ ಪ್ರೆಸೆನ್ಸ್ ಇದ್ದೀರಾ, ವಿ ಲೆಟರ್ ಪ್ರೆಸೆನ್ಸ್ ಇದ್ದೀರಾ. ಆ್ಯಂಡ್ ಇಲ್ಲಿ ವೈಸ್ ವರ್ಸ ಆಗಿದೆ. ಇಲ್ಲಿ ನೀವು ತುಂಬ ಪಾಸಿಟಿವ್ ಆದರೆ ಅವರು ನೆಗೆಟಿವ್, ನೀವು ಉತ್ತರ ಆದರೆ ಅವರು ದಕ್ಷಿಣ, ಈ ಥರದ ಒಂದು ಎನರ್ಜೀಸ್ ಇದೆ. ತುಂಬ ಅಪೋಸಿಟ್ ಪೋಲ್ಗಳು ನೀವು. ನಿಮ್ಮ ಒಂದು ಥಾಟ್ ಪ್ರೊಸೆಸ್ ಏನಿದೆ, ಇಬ್ಬರ ಒಂದು ಆಲೋಚನೆಗಳು ತುಂಬಾ ಅಪೋಸ್ ಆಗಿದ್ರೂ ಬಟ್ ನಿಮ್ಮ ಒಂದು ಕನೆಕ್ಷನ್ ತುಂಬ ಡೆಪ್ತ್ ಆಗಿತ್ತು, ತುಂಬ ಡೀಪ್ ಆಗಿತ್ತು. ಬಟ್ ಯಾವಾಗೆಲ್ಲ ಈ ಪರ್ಸನ್ ಜೊತೆ ನೀವು ಮಾತಾಡುವಾಗಲೂ ಯು ಫೀಲ್ ಲೈಕ್ ನಾನು ಟ್ವಿನ್ ಸೋಲ್ ಅಥವಾ ಟ್ವಿನ್ ಫ್ಲೇಮ್ ಸೋಲಲ್ಲಿದ್ದೀನಿ, ಟ್ವಿನ್ ಫ್ಲೇಮ್ ಜರ್ನಿಯಲ್ಲಿದ್ದೀನಿ, ಅಥವಾ ಸೋಲ್ಮೇಟ್ ಜರ್ನಿಯಲ್ಲಿದ್ದೀನಿ ಅನ್ನೋ ಒಂದು ಫೀಲ್ ನಿಮಗೆ ಆಗ್ತಾ ಇದೆ ಅಂತ ಹೇಳ್ಬೋದು. ಯು ಗೈಸ್ ಆರ್ ಲೈಕ್ ಸೋಲ್ ಕನೆಕ್ಷನ್ಸ್ ಅಂತಲೇ ಹೇಳಬಹುದು. ಅಥವಾ ಪಾಸ್ಟ್ ಜನ್ಮದಲ್ಲಿ ಇರುವಂತಹ ಒಂದು ಕನೆಕ್ಷನ್ಸ್ ಕೂಡ ಈ ಒಂದು ಮತ್ತೆ ಜನ್ಮಕ್ಕೆ ಮತ್ತೆ ನೀವು ಕನೆಕ್ಟ್ ಆಗಿದ್ದೀರಾ ಅಂತ ಹೇಳಬಹುದು. ಆ್ಯಂಡ್ ಈ ಪರ್ಸನ್ ತುಂಬ ಕನಸು ಕಾಣ್ತಾ ಇದ್ದಾರೆ ಅಂತ ಹೇಳಬಹುದು. ನಿಮ್ಮ ಬಗ್ಗೆನೇ ತುಂಬ ಡ್ರೀಮ್ಸ್ ಬರ್ತಾ ಇದೆ ಅಂತ ಹೇಳ್ಬೋದು. ಆ್ಯಂಡ್ ಇವರು ಎಷ್ಟೇ ಮಲಗಿದ್ರೂ ಇವ್ರ ಮೈಂಡ್ ಮಲಗೋದಕ್ಕೆ ಚಾನ್ಸೇ ಇಲ್ಲ, ಅಷ್ಟೊಂದು ಮೈಂಡ್ ಡಿಸ್ಟರ್ಬ್ ಆಗಿದೆ ಅಂತ ಹೇಳ್ಬೋದು. ಇವರ ಒಂದು ಸಬ್ಕಾನ್ಷಿಯಸ್ ಮೈಂಡಲ್ಲಿ ಹೊರಗಡೆ ಪ್ರಪಂಚಕ್ಕೆ ನಾನು ಮರ್ತಿದ್ದೀನಿ, ಅಥವಾ ನಿಮಗೂ ಅನ್ನಿಸ್ಬೋದು ಅವರು ನನ್ನ ಮರ್ತಿದ್ದಾರೆ ಅಂತ. ಬಟ್ ಡೀಪ್ ಇನ್ಸೈಡ್ ಅವರ ಸಬ್ಕಾನ್ಷಿಯಸ್ ಮೈಂಡ್ ಅಂತ ಏನಿದೆ ಅದರಲ್ಲಿ ಅವರಿಗೆ ಫಿಕ್ಸ್ ಆಗಿಬಿಟ್ಟಿದ್ದಾರೆ, ನೀವೇ ಅವರ ಒಂದು ಲೈಫ್ ಲಾಂಗ್ ಫಾರ್ ಎವರ್ ಅಂತ ಅವ್ರು ಫಿಕ್ಸ್ಡ್ ಆಗಿದ್ದಾರೆ. ಆ ಒಂದು ಥಾಟ್, ಆ ಒಂದು ಸಬ್ಕಾನ್ಷಿಯಸ್ ಮೈಂಡಲ್ಲಿ ಬೇರೂರಿರುವಂತಹ ಒಂದು ನೆನಪು, ಆಲೋಚನೆ ಏನಿದೆ ಅವ್ರಿಗೆ ನಿದ್ದೆ ಮಾಡೋದಕ್ಕೆ ಕೊಡ್ತಾ ಇಲ್ಲ. ಸಮ್ಟೈಮ್ಸ್ ನೀವು ತುಂಬ ಕನಸಲ್ಲಿ ಬರ್ತೀರಾ. ಆ್ಯಂಡ್ ಆ ಒಂದು ಕನಸು ತುಂಬ ಚುಚ್ಚೋ ಥರ ಇರುತ್ತೆ ಅವ್ರಿಗೆ. ದಟ್ ಯಾವಾಗಲೂ ಅವ್ರ ಕನಸಲ್ಲಿ ಬರೋದು, ಯಾಕೆ ಹೀಗೆ ಮಾಡಿದೆ ಅನ್ನೋ ನಿಮ್ಮ ಒಂದು ಪ್ರಶ್ನೆಗಳು ಅವರನ್ನು ತುಂಬ ಡಿಸ್ಟರ್ಬ್ ಮಾಡ್ತಾ ಇದೆ ಅಂತ ಹೇಳಬಹುದು. ಅದನ್ನೂ ಕೂಡ ಫೇಸ್ ಮಾಡೋಕ್ಕಾಗದೆ ಅವ್ರು ನಿಮ್ಮೂರಿಗೆ ಬರೋದಕ್ಕೆ ತುಂಬ ಕಷ್ಟಪಡ್ತಾ ಇದ್ದಾರೆ, ಭಯ ಪಡ್ತಾ ಇದ್ದಾರೆ ಅಂತ ಹೇಳಬಹುದು. ಆ್ಯಂಡ್ ಇಲ್ಲಿ ಈ ಪರ್ಸನ್ ತುಂಬ ನರ್ವಸ್ ಆಗೋದು ಜಾಸ್ತಿ, ತುಂಬ ಭಯ ಪಡೋದು ಜಾಸ್ತಿ, ಪ್ರತಿಯೊಂದಕ್ಕೂ ತುಂಬ ಭಯ ಪಡೋದು ಜಾಸ್ತಿ ಇವರು ಅಂತ ಹೇಳಬಹುದು. ಆ್ಯಂಡ್ ಏನೇ ಆದ್ರೂ ಮನಸ್ಸಲ್ಲೇ ಇಟ್ಕೊಂಡು ಕೊರಗುವಂತಹ ಒಂದು ವ್ಯಕ್ತಿ ಅಂತ ಇರಬಹುದು ಇವರು. ಮನಸ್ಸಲ್ಲಿ ಏನು ಬಂದ್ರೂ ಹೇಳ್ಕೊಳ್ಳೋದಿಲ್ಲ, ಬಾಯ್ಬಿಟ್ಟು ಕೇಳೋದಿಲ್ಲ, ಬೇಕು ಅನಿಸಿದ್ದನ್ನು ಬಾಯ್ಬಿಟ್ಟು ಕೇಳೋದಿಲ್ಲ, ಎಲ್ಲವನ್ನು ನೀವೇ ಅರ್ಥ ಮಾಡ್ಕೊಂಡು ಕೊಡಬೇಕಾಗಿತ್ತು ಅಂತ ಹೇಳಬಹುದು. ಆ್ಯಂಡ್ ಇಲ್ಲಿ ನಿಮಗೆ
ಕೆಲವರು ಸಿಟ್ರಿನ್ ಬ್ರೇಸ್ಲೆಟ್ನ ನೀವು ಯೂಸ್ ಮಾಡಿದ್ರೆ ನಿಮಗೂ ಸಹ ಒಳ್ಳೆಯದಾಗುತ್ತೆ ಅಂತ ಬರ್ತಾ ಇದೆ. ಆ್ಯಸ್ ಪರ್ ಏಂಜಲ್ ಗೈಡೆನ್ಸ್ ನೀವು ಸ್ವಲ್ಪ ನಿಮ್ಮ ಕೆರಿಯರ್ ಕಡೆ ಫೋಕಸ್ ಅಂತ ನಿಮಗೆ ಎನರ್ಜೀಸ್ ಬರ್ತಾ ಇದೆ. ಆ್ಯಂಡ್ ಇಲ್ಲಿ ನನಗೆ ಒಂದು ಫುಲ್ ಫಾರ್ಮ್ ವ್ಯಾಕ್ಸ್ ನನಗೆ ಕೊಡ್ತಾ ಇರೋದು ದಟ್ ಏಂಜಲ್ ಫಾರ್ಮ್ ಆಗಿದೆ ನನಗಿಲ್ಲಿ. ದಟ್ಸ್ ಅ ಗುಡ್ ಸೈನ್ ಆ್ಯಕ್ಚುಲಿ. ದಟ್ ಏಂಜಲ್ ಬ್ಲೆಸ್ಸಿಂಗ್ಸ್ ನೀವು ಯಾರು ನೋಡ್ತಾ ಇದ್ದೀರಾ ಈ ವಿಡಿಯೋ, ನಿಮಗೆಲ್ರಿಗೂ ಏಂಜಲ್ಸ್ ಬ್ಲೆಸ್ಸಿಂಗ್ಸ್ ಇದೆ. ನಿಮ್ಮ ಜೊತೆ ಏಂಜಲ್ಸ್ ಇದ್ದಾರೆ, ನಿಮ್ಮ ಒಂದು ಪ್ರೇಯರ್ಸ್ನ ಅವ್ರು ಕೇಳ್ತಾ ಇದ್ದಾರೆ. ಡೆಫಿನೆಟ್ಲಿ ನಿಮ್ಮ ಜೊತೆ ಅವರು ಯಾವಾಗಲೂ ಮಾತಾಡ್ತಾನೇ ಇರ್ತಾರೆ, ಕೇಳಿಸ್ಕೊಳ್ತಾ ಇರ್ತಾರೆ. ಜಸ್ಟ್ ಅವರ ಒಂದು ಸೈನ್ಗಳನ್ನು ನೀವು ಪಾಲಿಸ್ತಾ ಬನ್ನಿ, ನೋಡ್ತಾ ಬನ್ನಿ, ಅಬ್ಸರ್ವ್ ಮಾಡ್ತಾ ಬನ್ನಿ. ಕೆಲವ್ರಿಗೆ ಇಲ್ಲಿ 111 ಜಾಸ್ತಿ ಕಾಣಿಸ್ತಾ ಇರಬಹುದು, 222 ಕಾಣಿಸ್ತಾ ಇರಬಹುದು, 333 ಕಾಣಿಸ್ತಾ ಇರ್ಬೋದು, ಅಥವಾ 1313 777 ಈ ರೀತಿಯ ಒಂದು ನಂಬರ್ಸ್ಗಳು ನಿಮಗೆ ಕಾಣಿಸ್ತಾ ಇರ್ಬೋದು. ಇಟ್ ಮೀನ್ಸ್ ಲೈಕ್ ಇನ್ನೂ ಡೆಪ್ತಾಗಿ ನೀನು ಸ್ಪಿರಿಚುವಾಲಿಟಿಗೆ ಬಾ ಅಂತ ನಿಮಗೆ ಏಂಜಲ್ಸ್ ಹೇಳ್ತಾ ಇರುವಂಥದ್ದು. ಸಪೋಸ್ ಇಲ್ಲಿ ಯಾರಾದರೂ ನಿಮಗೆ ಸ್ಪಿರಿಚುವಲಿ ತುಂಬ ಕನೆಕ್ಟ್ ಆಗಬೇಕು, ಅಥವಾ ಇನ್ನೂ ಸ್ಪಿರಿಚುವಾಲಿಟಿಯಲ್ಲಿ ಇನ್ನೂ ಏಂಜಲ್ಸ್ ಬಗ್ಗೆ ತುಂಬ ತಿಳ್ಕೋಬೇಕು, ಯೂನಿವರ್ಸ್ ಬಗ್ಗೆ ತುಂಬ ತಿಳ್ಕೋಬೇಕು, ಯಾವ ರೀತಿ ವರ್ಕ್ ಆಗುತ್ತೆ, ಅದು ಯಾವ ರೀತಿ ನಮಗೆ ಹೆಲ್ಪ್ ಮಾಡುತ್ತೆ ಅಂದರೆ ಲಾ ಆಫ್ ಅಟ್ರಾಕ್ಷನ್ ಈಸ್ ಬೆಸ್ಟ್ ವೇ ಟು ಅಂಡರ್ಸ್ಟ್ಯಾಂಡ್ ಹೌ ಯೂನಿವರ್ಸ್ ವರ್ಕ್ಸ್. ಅದನ್ನು ನೀವು ಕಲಿಬಹುದು. ಆ್ಯಂಡ್ ಬೇರೆದವ್ರಿಗೆ ನಿಮಗೆ ಅನ್ನಿಸ್ತಾ ಇರ್ಬೋದು ನಾನು ಬೇರೆದವ್ರಿಗೆ ಹೆಲ್ಪ್ ಮಾಡಬೇಕು ಅಂತ. ಡೆಫಿನೆಟ್ಲಿ ಆ ರೀತಿ ಇದ್ದರೆ ನೀವು ಕ್ಯಾಂಡಲ್ ವ್ಯಾಕ್ಸ್ ಕಲಿಬಹುದು, ಅಥವಾ ಟ್ಯಾರೋ ರೀಡಿಂಗ್ನ ಕಲಿಬಹುದು. ಇಂಟ್ರೆಸ್ಟ್ ಇರೋರು ಡಿಸ್ಕ್ರಿಪ್ಷನ್ಲಿರುವಂಥ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ. ಆ್ಯಂಡ್ ಎಸ್, ಇಲ್ಲಿ ನನಗೆ ಏಂಜಲ್ ತುಂಬ ಕಾಣಿಸ್ತಾ ಇದ್ದಾರೆ. ಸೊ ಕ್ಲೇಮ್ ಅಂತ ಈ ಒಂದು ಎನರ್ಜಿನ ನೀವು ಕಮೆಂಟ್ ಮುಖಾಂತರ ಈ ಒಂದು ಎನರ್ಜಿನ ಕ್ಲೇಮ್ ಮಾಡ್ಕೊಳ್ಳಿ ಆ್ಯಂಡ್ ಲೈಕ್ ಮಾಡಿ. ಆ ಒಂದು ಎನರ್ಜೀಸ್ ಎಕ್ಸ್ಚೇಂಜ್ ಆಗುತ್ತೆ, ಸೊ ದಟ್ ನಿಮಗೆ ಏಂಜಲ್ ಬ್ಲೆಸ್ಸಿಂಗ್ಸ್ ಸಿಗುತ್ತೆ. ಸಾಮಾನ್ಯವಾಗಿ ಲಿಟ್ರಲಿ ದಟ್ ಏಂಜಲ್ ಕಾಣಿಸ್ತಾ ಇದ್ದಾರೆ ನನಗೆ ಅಂದ್ರೇ ಖುಷಿ ಆಗ್ತಾ ಇದೆ. ಇಟ್ ಮೀನ್ಸ್ ಡೆಫಿನೆಟ್ಲಿ ನಿಮ್ಮ ಒಂದು ಪ್ರೇಯರ್ಸ್ಗೆ ಉತ್ತರ ಸಿಗುತ್ತೆ. ನಿಮಗೋಸ್ಕರ ಏಂಜಲ್ಸ್ ಯೂನಿವರ್ಸ್ ವರ್ಕ್ ಮಾಡ್ತಾ ಇದ್ದಾರೆ. ನಿಮ್ಮ ಒಂದು ಸ್ಪಿರಿಟ್ ಗೈಡ್ಸ್, ನಿಮ್ಮ ಒಂದು ಗಾರ್ಡಿಯನ್ ಏಂಜಲ್ಸ್ ಏನಿದ್ದಾರೆ ಅವ್ರು ನಿಮ್ಮ ಜೊತೆಗೆ ಖಂಡಿತ ಇರ್ತಾರೆ ಜೊತೆಗೆ. ಸೊ ಅವ್ರು ನಿಮ್ಮ ಪ್ರೆಸೆನ್ಸ್, ಅವರ ಒಂದು ಪ್ರೆಸೆನ್ಸ್ ನೀವು ಫೀಲ್ ಮಾಡಿ ಅಂತ ಬರ್ತಾ ಇದೆ. ಸೊ ಈ ಒಂದು ಪರ್ಸನ್ ನಿಮ್ಮನ್ನ ಇಗ್ನೋರ್ ಮಾಡಿದ್ರು, ಬಟ್ ನಾವು ಮುಂಚೆ ಎಲ್ಲ ನಿಮ್ಮ ಜೊತೆ ಮಾತಾಡುವಾಗ ಇದ್ದಾಗ ತುಂಬ ಇಗ್ನೋರ್ ಮಾಡಿದ್ರು. ಆ್ಯಂಡ್ ಆ ಇಗ್ನೋರಿಂದ ಈಗ ಅದು ಗಿಲ್ಟ್ ಫೀಲ್ ಆಗ್ತಾ ಇದೆ ಅಂತ ಹೇಳ್ಬೋದು. ಆ್ಯಂಡ್ ತುಂಬ ಬರ್ಡನ್ ಫೀಲ್ ಮಾಡ್ತಾ ಇದ್ದಾರೆ, ತುಂಬ ಬ್ಯಾಗೇಜ್ಗಳನ್ನು ಹೊತ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ತುಂಬ ಕಾಮಿಕ್ ಡೆಪ್ತ್ಸ್ ಈ ಒಂದು ಪರ್ಸನ್ಗೆ ಇದೆ ಅಂತ ಹೇಳ್ಬೋದು. ಸೊ ಈಗೆಲ್ಲ ಇದೆಲ್ಲವನ್ನು ಇಶ್ಯೂಸ್ನ ಮೈಟ್ ಬಿ ನಿಮಗೇನು ಗೊತ್ತಿಲ್ಲ ಮೇಡಮ್, ನಂಗೆ ಹೇಳ್ಬೋದು ನೀವು ಆ ಪರ್ಸನ್ ತುಂಬ ಚೆನ್ನಾಗಿದ್ದಾರೆ, ಹ್ಯಾಪಿಯಾಗಿದ್ದಾರೆ ಅಂತ. ಬಟ್ ಹೊರ ನೋಟಕ್ಕೆ ಖುಷಿಯಾಗಿರೋದಕ್ಕೂ ಒಳಗೆ ತುಂಬ ಫೇಸ್ ಮಾಡೋದಕ್ಕೂ ಡಿಫ್ರೆನ್ಸ್ ಇದೆ. ಬಟ್ ಈಗ ನಾನು ಏನು ಹೇಳಿದ್ದೀನಿ ಅದು ಎಸ್, ಈ ಪರ್ಸನ್ 100% ಆ ಒಂದು ಪ್ರಾಬ್ಲಮ್ಗಳನ್ನ ಫೇಸ್ ಮಾಡ್ತಾ ಇದ್ದಾರೆ. ಆ ಒಂದು ಬ್ಯಾಗೇಜ್ ಏನಿದೆ ಅದು ಪಾಸ್ಟ್ ಕರ್ಮದ್ದು ಇದೆ. ಸೊ ಅದನ್ನು ಈ ಒಂದು ಜನ್ಮದಲ್ಲಿ ಅವರು ಅನುಭವಿಸಲೇಬೇಕು. ಎಲ್ಲಿವರೆಗೂ ಅವರು ಅದನ್ನು ಕಂಡುಕೊಳ್ತಾರೆ, ಎಲ್ಲಿವರೆಗೂ ಅವರ ಒಂದು ಲೈಫ್ ಪರ್ಪಸ್ ಗೊತ್ತಾಗಿ ಯಾವಾಗ ಅವರು ಸ್ಪಿರಿಚುವಾಲಿಟಿಗೆ ಬಂದು ಇನ್ನೂ ಜಾಸ್ತಿ ಕನೆಕ್ಟ್ ಆಗಿ ಅವರ ಒಂದು ಎನ್ಲೈಟ್ಮೆಂಟ್ ಆಗ್ತಾ ಇರುತ್ತೆ, ಆಗೋವರೆಗೂ ಅಲ್ಲಿವರೆಗೂ ಆ ಒಂದು ಬ್ಯಾಗೇಜ್ ಮತ್ತೆ ಕಂಟಿನ್ಯೂ ಆಗ್ತಾ ಇರುತ್ತೆ. ವಿ ಆಲ್ ಆರ್ ಇನ್ ಸೋಲ್ ಜರ್ನಿ. ಸೊ ಅದು ವರ್ಕ್ ಆಗ್ತಾನೇ ಇರುತ್ತೆ. ಸೊ ಬಟ್ ದಟ್ ದಿಸ್ ಪರ್ಸನ್ಗೆ ಸ್ವಲ್ಪ ಒಂದು ಅರ್ಥ ಆಗಬೇಕು ವಾಸ್ತವ. ಬಟ್ ಆಗುತ್ತೆ, ಬಟ್ ಇನ್ನೂ ಜಾಸ್ತಿ ಯೂನಿವರ್ಸ್ ಲೈಕ್ ಎಚ್ಚೆತ್ಕೊಳ್ಳೋವರೆಗೂ ಒಂದು ಪಾಠಗಳನ್ನು ಕಲಿಸ್ತಾನೇ ಇರ್ತಾರೆ, ಒಂದಲ್ಲ ಒಂದು ರೀತಿಯಲ್ಲಿ. ಸೊ ನಿಮಗೆ ಒಂದು ಮೆಸೇಜ್ ದಟ್ ಲುಕ್ ಇನ್ ಟು ಸೈನ್ ಅಷ್ಟೇ. ಆ್ಯಂಡ್ ಈ ಪರ್ಸನ್ ಎಸ್ ಇಗ್ನೋರ್ ಮಾಡಿರೋದು, ಗಿಲ್ಟ್ ಫೀಲ್ ಮಾಡ್ತಾ ಇರೋದು, ಇದೆಲ್ಲವೂ ಸ್ವಲ್ಪ ಸರಿ ಹೋಗಬೇಕು. ಇದೆಲ್ಲ ಒಂದು ಹೀಲಿಂಗ್ ಆಗಬೇಕು. ಅದೆಲ್ಲ ಸರಿ ಹೋಗಬೇಕು, ಬರಬೇಕು ಅಂದರೆ ಇಟ್ ಟೇಕ್ಸ್ ಸಮ್ ಮೋರ್ ಟೈಮ್ಸ್. ಅಲ್ಲಿವರೆಗೂ ಜಸ್ಟ್ ನಿಮ್ಮ ಒಂದು ಲೈಫ್ ಕಡೆ ನೀವು ಫೋಕಸ್ಡ್ ಆಗಿ, ನಿಮ್ಮ ಒಂದು ಲೈಫ್ ಏನಿದೆ ಅದ್ರ ಕಡೆ ನೀವು ಫೋಕಸ್ಡ್ ಆಗಿ, ಕೆರಿಯರ್ ಕಡೆ ಫೋಕಸ್ ಮಾಡಿ, ನೀವು ಲರ್ನಿಂಗ್ಸ್ ಕಡೆ ಫೋಕಸ್ ಮಾಡಿ. ಜಸ್ಟ್ ಬಿ ಯು ಅಂತ ಹೇಳ್ತಾ, ಹೋಪ್ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು ಆಲ್.